ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ಒಳ್ಳೆ ಬೆಣ್ಣೆ ಥರ ಕೈಗೆ ಬರುವಂಥ ಪಾಂಪ್ಲೆಟ್ ತವಾ ಫಿಶ್ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು, ನೀವು ಸೂಪರ್ ಆಗಿರುವಂಥ ತವಾ ಫಿಶ್ ಫ್ರೈನ ನೀವೇ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಫ್ರೆಶ್ ಆಗಿ ಶಾಪ್ನಿಂದ ತರಿಸಿರುವಂಥ ಫಿಶ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 kg ಪಾಂಪ್ಲೆಟ್ ಮೀನನ್ನು ತರಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಇವಾಗ ಇನ್ನೂ ಕ್ಲೀನ್ ಮಾಡಿಲ್ಲ, ಫ್ರೆಶ್ ಆಗಿರುವಂಥದ್ದು, ಈಗ ತಾನೇ ತರಿಸಿರುವಂಥದ್ದು. ಮೀನು ಯಾವಾಗಲೂ ಫ್ರೈ ಮಾಡೋದಕ್ಕಾಗಲಿ ಸಾಂಬಾರು ಮಾಡೋದಕ್ಕಾಗಲಿ ತುಂಬ ಒಳ್ಳೆ ಮೀನಾಗಿರಬೇಕು, ಅದು ತುಂಬ ಮುಖ್ಯವಾದ್ದು. ಹಾಗೆಯೇ ಅದನ್ನು ನಾವು ಕ್ಲೀನ್ ಮಾಡೋದು, ಈ ಏನು ಅದ್ರ ಮೇಲೆ ಇರುವಂಥ ಆಯಿಲ್ ಏನಿದೆಯಲ್ಲ ಕಪ್ಪು ಕಲರಿಂದ, ಅದೆಲ್ಲ ಹೋಗಬೇಕು. ಎರಡೂ ಸೈಡಲ್ಲೂ ನಾವು ಚೆನ್ನಾಗಿ ವಾಶ್ ಮಾಡಬೇಕು. ಅದರಲ್ಲಿರುವಂಥ ಜಿಡ್ಡಿನ ಅಂಶ ಹೋಗಲಿಲ್ಲ ಅಂತಂದರೆ ನಾವು ಮಾಡುವಂಥ ಅಡುಗೆ ಚೆನ್ನಾಗಿರಲ್ಲ. ನಾನಿಲ್ಲಿ ಅದನ್ನು ವಾಶ್ ಮಾಡೋದಕ್ಕೋಸ್ಕರ ಒಂದಿಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನೆಸೋದು ಏಕೆ ಅಂದರೆ, ಬಿಸಿನೀರಲ್ಲಿ ನೆನೆಸೋದ್ರಿಂದ ಅದು ಬೇಗ ಮೆಲ್ಟ್ ಆಗುತ್ತೆ, ಅದು ಬೇಗ ಗ್ರೇವಿ ಆಗುತ್ತೆ. ನಮಗೆ ಅವಾಗ ಅಡುಗೆ ಮಾಡೋದಕ್ಕೆ ಇನ್ನೂ ಸಮಯ ಬೇಕಾಗಲ್ಲ, ಕಾಯುವಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನೆನೆಸಿಟ್ಟಿರುವಂಥ ಹುಣಸೆ ರಸವನ್ನು ಕೂಡ ನಾನು ನಿಮಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಏನಾಗುತ್ತೆ, ಇದರಲ್ಲಿರುವಂಥ ಮೀನಿನಲ್ಲಿರುವಂಥ ಜಿಡ್ಡಿನ ಅಂಶವನ್ನು ತೆಗೆಯೋದಕ್ಕೆ ಈ ಹುಣಸೆ ರಸ ಮತ್ತು ಉಪ್ಪು ತುಂಬ ಸಹಾಯ ಮಾಡುತ್ತೆ. ಈಗ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ತರ್ತೀನಿ. ನೋಡಿ, ಇವಾಗ ವಾಶ್ ಮಾಡಿದ್ದೀನಿ. ಮೊದಲು ನಾವು ಫ್ರೆಶ್ ಆಗಿ ತರಿಸಿರುವ ಫಿಶ್ ಹೇಗಿತ್ತು, ಈಗ ಹೇಗಿದೆ ನೋಡಿ. ಇವಾಗ ಫುಲ್ ಆ ಬ್ಲ್ಯಾಕ್ ಕಲರ್ ಎಲ್ಲ ಹೋಗ್ಬಿಟ್ಟು ವೈಟ್ ಕಲರ್ ಆಗಿದೆ ಎರಡೂ ಸೈಡು. ನಾನು ಆ ಮಾಂಸ ಏನು ಕಾಣ್ತಿದೆಯಲ್ಲ ಅದನ್ನು ಕೂಡ ಫ್ರೆಶ್ ಆಗಿ ಕಲ್ಲಲ್ಲಿ ಉಜ್ಜಿಬಿಟ್ಟು ತೊಳೆದಿದ್ದೀನಿ. ಇದು ಅತಿ ಮುಖ್ಯವಾದಂಥದ್ದು, ಇದನ್ನು ನೀವು ತಿಳ್ಕೊಳ್ಳೇಬೇಕಾದಂಥದ್ದು. ಇವಾಗ ಫ್ರೈಗೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ, 1 ಟೇಬಲ್ ಸ್ಪೂನು ಕೋರಿಯಾಂಡರ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ 1/2 ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ, ಹಾಗೆ 1/2 ಟೀ ಸ್ಪೂನಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ 1/2 ಲೆಮನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಲೆಮನ್ ಬದಲಾಗಿ ನೀವು ವಿನೆಗರನ್ನು ಅಥವಾ ಹುಣಸೆ ರಸವನ್ನು ಕೂಡ ನೀವು ಬಳಸ್ಕೋಬಹುದು. ಅದರಿಂದನೂ ಕೂಡ ನಾವು ಈ ಫಿಶ್ ಫ್ರೈಗೆ ಬೇಕಿರುವಂಥ ಮಸಾಲ ಚೆನ್ನಾಗಿರುತ್ತೆ. ಆದರೆ ನಾನಿವಾಗ ಹಾಫ್ ಲೆಮನನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನಿವಾಗ 1/2 ಬೌಲಷ್ಟು ಕರಿಬೇವನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕರಿಬೇವು ಈ ಫಿಶ್ ಫ್ರೈಗೆ ಅತೀ ಮುಖ್ಯವಾದಂಥ ಒಂದು ಇಂಗ್ರೀಡಿಯೆಂಟ್ಸ್. ಅಂದರೆ ಅದರ ಘಮ ಏನಿದೆಯಲ್ಲ, ಅದು ಇಡೀ ಮನೆ ತುಂಬ ಹರಡೋದಕ್ಕೆ ಈ ಕರಿಬೇವೇ ಅತಿ ಮುಖ್ಯವಾದ್ದು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಕೂಡ ಆ್ಯಡ್ ಮಾಡಿದ್ದೀನಿ, ಒಂದು ಸ್ವಲ್ಪ ಪ್ರಮಾಣದ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ನೀವು ಜಾಸ್ತಿ ನೀರನ್ನು ಒಂದೇ ಸರಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಗ್ರೇವಿಯನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ಹಾಕಬೇಕು. ಅಂದರೆ ಇದು ತುಂಬ ತೆಳ್ಳಗಿರುವಂಥ ಗ್ರೇವಿ ಆಗಬಾರ್ದು, ತಿಕ್ಕಾಗಿಯೇ ಹುಡಿಯಾಗಿಯೇ ಇದು ನಮಗೆ ಗ್ರೇವಿಯನ್ನು ನಾವು ನೀರಲ್ಲಿ ಕಲಿಸ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು. ಇವಾಗ ನಾನು 1/2 ಟೀ ಸ್ಪೂನಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವೆಲ್ಲ ಆ್ಯಡ್ ಮಾಡಿದ ನಂತರ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ತೆಳ್ಳಗೆ ಮಾಡ್ಕೊಂಡಿಲ್ಲ, ಸ್ವಲ್ಪ ತಿಕ್ಕಾಗಿರುವಂಥ ಗ್ರೇವಿಯನ್ನೇ ಮಾಡ್ಕೊಂಡಿದ್ದೀನಿ. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಬನ್ನಿ ನಾವೆಲ್ಲ ಫಿಶ್ಗೂ ಕೂಡ ಇದನ್ನು ಆ್ಯಡ್ ಮಾಡೋಣ. ನೀವೆಲ್ಲ ಫಿಶ್ಗೂ ಕೂಡ ಚೆನ್ನಾಗಿ ಒಳಗಡೆ ಹೊರಗಡೆ ಎಲ್ಲ ಪ್ರತಿಯೊಂದು ಜಾಗಕ್ಕೂ ಕೂಡ ಈ ಏನಿದಿಲ್ಲ ಗ್ರೇವಿ ಸೇರ್ಕೋಬೇಕು. ಆ ರೀತಿಯಾಗಿ ನೀವೆಲ್ಲದಕ್ಕೂ ಅದನ್ನು ಹಚ್ಕೋಬೇಕು. ಇವಾಗ ನೋಡಿ, ನಾನು ಎಲ್ಲ ಕಡೆನೂ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಯಾಕೆಂದರೆ ನಾವು ಸರಿಯಾಗಿ ಆ್ಯಡ್ ಮಾಡಿಲ್ಲ ಅಂತಂದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆ ಗ್ರೇವಿಯನ್ನು ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಅದು ನಮಗೆ ಟೇಸ್ಟು ಚೆನ್ನಾಗಿ ಬರಲ್ಲ, ಬರೀ ಮಾಂಸ ಮಾತ್ರ ಸಿಗುತ್ತೆ. ಆ ಗ್ರೇವಿ ಜೊತೆಗೆ ಬೆರೆತಿರುವಂಥ ಟೇಸ್ಟು ನಮಗೆ ಸಿಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಎಲ್ಲ ಫಿಶ್ಗಳಿಗೂ ಕೂಡ ನೀಟಾಗಿ ನಾವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಎಲ್ಲ ಅಪ್ಲೈ ಮಾಡಿದ್ದೀನಿ. ಇದನ್ನು ನಾನಿವಾಗ ಒಂದು 20 ನಿಮಿಷಗಳ ಕಾಲ ನೆನೆಯೋದಕ್ಕಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಒಂದು 20 ನಿಮಿಷ ಆಗಿದೆ. ನಾನು ನೋಡ್ತಾ ಇರ್ಬೋದು. ನೀವು ತುಂಬ ಹೊತ್ತು ಅದು ನೆನೆಸಿಟ್ಟಿರೋದಕ್ಕೆ ಅದು ಸ್ವಲ್ಪ ಮೇಲ್ಗಡೆ ಎಲ್ಲ ಡ್ರೈ ಆಗಿರುತ್ತೆ. ನೀವು ಇವಾಗ ಅದನ್ನು ಸ್ವಲ್ಪ ವೆಟ್ ಮಾಡಬೇಕು, ಅಂದರೆ ನೀರಿಂದಲ್ಲ, ಬರೀ ಕೈಯಿಂದನೇ ಅದನ್ನು ಸ್ವಲ್ಪ ಒಳಗಿರುವಂಥ ತೇವಾಂಶವನ್ನು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಮಾಡಿಬಿಟ್ಟು ಅದು ತೇವಾಂಶವನ್ನು ಸರಿ ಮಾಡಬೇಕು. ಈಗ ಬನ್ನಿ ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಪ್ಯಾನಿಗೆಲ್ಲ ಸರಿಸಮ ಮಾಡಿಕೊಂಡು ನಂತರ ನಾನಿವಾಗ ಎಲ್ಲ ಒಂದೊಂದೇ ಮೀನುಗಳನ್ನು ನಾನಿವಾಗ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀವು ಜಾಗವನ್ನು ಬಿಟ್ಕೊಂಡು ಹಾಕಬೇಕಾಗುತ್ತೆ, ಯಾಕಂದರೆ ತಿರುಗಿ ಹಾಕೋದಕ್ಕೆ ನಮಗೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಈ ಆಯಿಲಿನ ಪ್ರಮಾಣ ಹೇಗಿರಬೇಕು ಅಂತಂದರೆ,
ತುಂಬ ಹಾಟಾಗಿ ಮಾಡ್ಕೋಬಾರ್ದು. ಅಂದರೆ ಲೋ ಫ್ಲೇಮಲ್ಲೇ ನೀವು ಅದನ್ನು ಫಿಶ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ತುಂಬ ಹಾಟಾಗಿದ್ದರೆ ಏನಾಗುತ್ತೆ, ಅದೆಲ್ಲ ತುಂಬ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ನೀವು ಹಾಕಿದ ತಕ್ಷಣವೇ ಇದನ್ನು ತಿರುಗಿ ಹಾಕಕ್ಕೆ ಹೋಗಬೇಡಿ. ಅದು ಒಂದು 3-4 ನಿಮಿಷ ಅದು ಬೇಯಬೇಕಾಗತ್ತೆ. ಅಂದರೆ ಅದರಲ್ಲಿರುವಂಥ ಎಣ್ಣೆಯ ಅಂಶ, ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದು ಸಪ್ರೇಟ್ ಆಗಬೇಕು. ಆವಾಗ ತಾನಾಗಿಯೇ ಅದು ಸಪ್ರೇಟ್ ಆದ ತಕ್ಷಣ ತಾನಾಗಿಯೇ ಚೆನ್ನಾಗಿ ಎದ್ದು ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಒಂದು ಸೈಡಲ್ಲಿ ಬೆಂದಿದೆ. ಇವಾಗ ನಾನು ಎಲ್ಲ ಸರಿ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಅದರ ಘಮ ಕೂಡ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಕರಿಬೇವನ್ನು ಕೂಡ ಇಟ್ಟಿದ್ದೀನಿ. ಇವಾಗ ನೀವು ಅದು ಬೆಂದಿದೆ ಅಂತೇಳಿ ಎರಡು ಸಾರಿ ಎತ್ತಾಕಿದ ತಕ್ಷಣ ತೆಗಿಯೋದು ಬೇಡ. ಒಂದೆರಡು ಸಾರಿ ಈಗ ಎತ್ತಿ ಹಾಕಿ ಎರಡೂ ಸೈಡು ಕೂಡ ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಅದು ಡೀಪ್ ಫ್ರೈ ಆಗಬೇಕು. ಒಳಗಡೆ ಏನಿರುತ್ತಲ್ಲ ಅದರ ಅಂಶ ಎಲ್ಲ ಅದು ಅದು ಮಸಾಲೆನೆಲ್ಲ ಹೀರ್ಕೋಬೇಕು. ನಾವು ತಕ್ಷಣಕ್ಕೆ ತೆಗೆದ್ರೆ ಅದು ಏನಾಗುತ್ತೆ, ಒಳಗಡೆ ಅದರದ್ದು ಮಾಂಸಕ್ಕೆಲ್ಲ ಮಸಾಲೆ ಎಳ್ಕೊಂಡಿರಲ್ಲ. ಮಾತ್ರ ಫ್ರೈ ಆಗಿರೋ ಥರ ಇರುತ್ತೆ. ನಾವು ತೆಗೆದ ತಕ್ಷಣ ಅದೇನಾಗುತ್ತೆ, ಓಪನ್ ಮಾಡಿದ ತಕ್ಷಣ ಎಲ್ಲ ಒಂಥರ ಹಸಿಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎರಡೂ ಸೈಡು ಒಂದೆರಡು ಸಾರಿ ನೀವು ಎತ್ತಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ, ಆಯಿಲು ಮತ್ತು ಫಿಶ್ಶು ಸಪ್ರೇಟಾಗಿ ಬೇಯ್ತಾ ಇದೆ. ಹಾಗಂದರೆ ನಮ್ಮ ಫಿಶ್ ಫ್ರೈ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಇವಾಗ ಬನ್ನಿ ಸರ್ವ್ ಮಾಡೋಣ. ನೋಡಿ, ಕೆಲವೇ ಸಮಯದಲ್ಲಿ ನಾವು ಒಂದು ಪರ್ಫೆಕ್ಟ್ ಆಗಿರುವಂಥ ಫಿಶ್ ಫ್ರೈ, ತವಾ ಫಿಶ್ ಫ್ರೈಯನ್ನು ನಾವು ಮಾಡಿದ್ದೇವೆ. ಇದನ್ನು ನೀವು ಒಂದು ತಿಳಿ ಸಾರು, ಅನ್ನ, ಹಾಗೆ ಒಂದು ಫಿಶ್ ಫ್ರೈ ಸೂಪರ್ ಆಗಿರುವಂಥ ಕಾಂಬಿನೇಷನ್. ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ಇದೊಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.